ಹಲೋ ಹಲೋ ಹೇಳು ಶ್ರೀನಿವಾಸ. ಅಣ್ಣ ಮನೆ ಹತ್ರ ಇದೆಯಾ? ಹ್ಞೂ ಮನೆ ತಾಗೆ ಇದ್ನಪ್ಪ. ಯಾಕೆ ಅಣ್ಣ? ಅಮ್ಮ ಇದ್ದರೆ ಫೋನ್ ಕೊಡು. ತಡಿಯಪ್ಪ ಕೊಡ್ತೀನಿ, ಒಳಗೈತೇನ. ಅಮ್ಮ ಏಮೋ ಅಮ್ಮ. ಏನ್ ಪಾಪ? ಪಾ ಶ್ರೀನಿವಾಸ ಯಾಕೆ ಫೋನ್ ಮಾಡ್ಯವನಿ? ಹೇಳಪ್ಪ ಚೆನ್ನಾಗಿದ್ರೇನಪ್ಪ? ಹ್ಞೂ ಚೆನ್ನಾಗಿದ್ದೀವಿ ಕಣಮ್ಮ. ರೇಖುಗೆ ಅದೇ ಅವಾಗ ಊರಿಗೆ ಬಂದಿದ್ವಲ್ಲ, ಅವಾಗ ಬಂದಿದ್ದಿಂದನೂ ಯಾಕೆ ಸೆನಕ್ಕಿಲ್ಲ ಕಣಮ್ಮ, ಎದ್ದಿಲ್ಲ. ಅದಕ್ಕೆ ಪ್ರೆಗ್ನೆಂಟ್ ಬೇರೆನೇ, ಅದಕ್ಕೇ ಊಟ ಸೇರಲ್ಲ, ನನಗೆ ತುಂಬ ಸುಸ್ತಾಗುತ್ತೆ ಅಂತೇಳಿ ಮನೆ ಕಂಡೊಳಿ ವಾರದಿಂದ ಎದ್ದಿಲ್ಲ ಕಣಮ್ಮ. ಅದಕ್ಕೇ ಊರಿಗೆ ಬರ್ತೀವಿ. ಊರಿಗೆ ಬರ್ತೀರಿ? ಮತ್ತು ರಜಾ ಕೊಡ್ತಾರೇನಪ್ಪ? ರಜಾ ಕೊಡಲ್ಲ ಕಣಮ್ಮ. ಅದಕ್ಕೇ ನಾನು ಅಲ್ಲೇ ಬಂದು ಊರಿಗೆ ಏನಾನ ಮಾಡೋಣ ಅಂತ ಇದ್ದೀನಿ. ಮನೆಯೆಲ್ಲ ಖಾಲಿ ಮಾಡ್ಕೊಂಡು ಬರ್ತೀವಿ. ಹಾಂ, ಮನೆ ಖಾಲಿ ಮಾಡ್ತೀರಾ? ಹೇ ಪಾಪ, ನಿಮಗೆ ನೀಟು ಜ್ಞಾನ ಐತಿ. ಮಣ್ಣಿನ ಹೋಗಿದ್ರಾ? ಅಲ್ಲ, ಹೋಗಿನ್ನ ಒಂದು 7-8 ತಿಂಗಳಾಗಿಲ್ಲ, ಒಂದು 6-7 ತಿಂಗಳು ಅಲ್ಲೇನೆ ಮನೆಯೆಲ್ಲ ಖಾಲಿ ಮಾಡ್ಕೊಂಬರ್ತೀವಿ ಅಂತೀರಲ್ಲ. ನೀನು ಕರ್ಕೊಂಬಂದು ಒಂದು 2 ದಿನ ಇಲ್ಲಿ ಬಿಟ್ಟು ಹೋಗವಳನ್ನ. ಒಂದು 2 ದಿನ ಇರ್ತಾಳೆ, ಒಂದು ವಾರ 15 ದಿವಸ, ಆಮೇಲೆ ತೀರಾ ಕರ್ಕೊಂಡು ಹೋಗ್ಮಂತಿ. 9 ತಿಂಗಳು ತಕನ ಗನ್ಮಗೆ ಹೋಗ್ತಾರೆ ನೋಡು. ಅವರು ರಾಮಣ್ಣರ ಸೊಸೆ ಗನ್ಮ 9 ತಿಂಗಳು ತಕ ಅಲ್ಲೇ ಬೆಂಗಳೂರಾಗಿದ್ದು 9 ತಿಂಗಳಿಗೆ ಬಂತಪ್ಪ. 9 ತಿಂಗಳು ಒಂದು 15 ದಿವಸ ಇದ್ದು ಹೋದ್ರಾತ. ಆಸ್ಪತ್ರೆ ತೋರಿಸ್ಕೊಂಡು ಇಲ್ಲಿ ಮಾತ್ರೆ ಗೀತ್ರೆ ಕೊಡ್ತಾರೆ, ತಗೊಂಡು ಹೋದ್ರಾತು. ಇಲ್ಲಿ ಇರೋಕ್ಕಾಗಲ್ಲ ಕಣಮ್ಮ ಅಂತ. ನನಗೆ ಇರೋಕ್ಕಾಗ್ತಿಲ್ಲ, ಇಲ್ಲಿ ಅವಳಿಗೂ ಇರೋಕ್ಕಾಗ್ತಿಲ್ಲ, ಏನಿಲ್ಲ. ಯಾಕೆ ಅಡ್ಜಸ್ಟ್ ಆಗ್ತಿಲ್ಲ, ಬಂದಾಗಿಂದ ಇಬ್ಬರಾಳಿಗೂ ಸೇನಕ್ಕಿಲ್ಲ. ನನಗೂ ಬರೀ ತಲೆನೋವು, ಯಾಕೋ ಒಂಥರ ನನಗೂ ಏನೋ ಒಂಥರ ಕಣಮ್ಮ. ಇಲ್ಲಿ ಬಂದಾಗಿಂದ ಹುಷಾರಿಲ್ದಂಗೆ ಆಗುತ್ತೆ. ಆಗ್ಲಲ್ಲನ ತಲೆನೋವು ಅಂದರೆ ಜಾಸ್ತಿ ತಲೆನೋವು ಬರುತ್ತೆ. ಅದಕ್ಕೇ ಸುಮ್ಮನೆ ಬರ್ತೀವಿ, ಅಲ್ಲೇನಾನ ಮಾಡೋಣ ಅಂತ ಇದ್ದೀನಿ. ಏನು ಮಾಡ್ದೆ ಪಾಪ, ಇಲ್ಲಿ ಬಂದು ನೀನೊಬ್ಬ ಇವ ಪಾಪರ ಮಾಲೆ ಬೇಡ ಅಂತ ಹೇಳಿದೀವಿ. ಅಲ್ಲ ನೋಡು, ಅವನು ಕೆಲಸ ಕೊಡಿಸ್ನಿ ಅಂದ, ಅವನು ಪತ್ತಿಲ್ಲಲ್ಲ ಪಾಪ. ಹಾಂ, ಕೆಲಸ ಕೊಡಿಸ್ನಿ ಅಂತ ಹೇಳಿದ್ದೆ ಕೃಷ್ಣಪ್ಪ. ಅವನು ಇಲ್ಲ, ದುಡ್ಡು ಇಸ್ಕೊಳ್ಳೋನು. ಅವನಿಗೆ ಫೋನ್ ಮಾಡೋಕ್ಕಿಲ್ಲ. ಮಾಡಿದ್ದೀನಿ ನಮ್ಮ ಇನ್ನೊಂದು ತಿಂಗಳು 15 ದಿವಸ ಅಂತೈತೆ. ಹೊಸಾದ್ವು ತಿಂಗಳು 15 ದಿವಸ ಅಂತ ಕೇಳಬೇಕಾಗಿತ್ತು ನೀನು. ಅಲ್ಲ, ತಿಂಗಳು 15 ದಿವಸ ಅಲ್ಲೇ ಹೊಸಾದ್ವಪ್ಪ. ಆವಾಗಲೇ ನನ್ನ ತಿಂಗಳಿಗಾಗುತ್ತೆ ಅಂತ ಹೇಳಿದಾನು. ಇನ್ನು ಹಿಂಗೆ ಹೇಳ್ತಾ ಇದ್ದಾನೆ, ಅಣ್ಣ ಆಗಲಿಲ್ಲ ಅಂದರೆ ನಮ್ಮ ದುಡ್ಡು ಕೊಡು ಅಂತ ಕೇಳು ಸುಮ್ಮನೆ ಪಾಪ. ಅದೇನೆ ಅಲ್ಲಿ ಬಂದ್ಬಿಟ್ಟು ದುಡ್ಡು ಇಸ್ಕೊಂಡು ಏನಾನ ಮಾಡೋಣ ಅಂತ ಇದ್ದೀನಿ. ಅಲ್ಲೇನು ಅದನ್ನ ಇಸ್ಕೊಬಿಟ್ಟು ವಾಪಸ್ ಏನಾನ ಮಾಡ್ತೀನಿ ಕಡಮ್ಮ, ಸುಮ್ಮನೆ ಬರ್ತೀನಿ. ಸರಿಯಪ್ಪ, ಆಯ್ತು ಬರ್ರಿ. ಇನ್ನೇನು ಮಾಡೋಕ್ಕಾಗುತ್ತೆ. ಅಲ್ಲ, ಈಗಲೇ ಇನ್ನೇನು ಮಕ್ಳೇನು ಬೇಕಾಗಿರಲಿಲ್ಲ. ಇನ್ನು ಒಂದು 2 ದಿನ ದುಡ್ಕೊಬೋದು. ಆಯ್ತು ಪಾಪ, ದುಡಿಯೋ ಕಾಲದಾಗೆ ದುಡ್ಕೋಬೇಕು. ಇನ್ನೇನು ಮಕ್ಳೇನು ಬೇಕಾಗಿರಲಿಲ್ಲ. ನೀನೇನಮ್ಮ ನೀನು ಹಿಂಗೆ ಅಂತೀಯ? ಸುಮ್ಮನಿರತ್ತ. ಸರಿಯಪ್ಪ, ಇನ್ನೇನು ಮಾಡೋಕ್ಕಾಗುತ್ತೆ. ಬರ್ರಿ. ಎಲ್ಲ ಸಾಮಾನೆಲ್ಲ ಏನು ಮಾಡ್ತೀರಾ? ಇಲ್ಲೇನೆ ಅಣ್ಣರ ಮನೆಗೆ ರಂಗಣ್ಣರ ಮನೆಗೆ ಈಗ ಬತ್ತೀವಿ. ರಂಗಣ್ಣರ ಮನೆಗೆ ಇಕ್ಕಿ ಬತ್ತೀವಿ ಅವಳು. ಇಲ್ಲೇ ಇನ್ನೇನು ನಾವೇನು ಜಾಸ್ತಿ ತಗೊಂಡಿಲ್ಲ, ಒಂದು ಈಟೆ ಐತೆ. ಬತ್ತೀವಿ ತಗೊಂಡು. ಸರಿಯಪ್ಪ, ಆಯಿತು ಇಡಾನೆ. ಸರಿ ಕಣಮ್ಮ. ನಾನೇನೆ ಪಾಪ ಬೆಂಗಳೂರಿಂದ ಬರ್ತೀವಿ ಅಂತ ಫೋನ್ ಮಾಡ್ಯಾವ್ರಿ. ಅಯ್ಯೋ ದೇವ್ರಿ, ಯಾಕಮ್ಮ? ಅಲ್ಲಮ್ಮ ನಿನ್ನ ಹೋದ್ರು ನಮ್ಮ ಶ್ರೀನಿವಾಸ ಎಲ್ಲೆಲ್ಲೂ ಮಾಡಲ್ಲ ಕಣಮ್ಮ. ಅವ್ನಿಗೆ ದಪ್ಪನ ಬರೋದಾಗಬೇಕು. ಅಯ್ಯೋ ದೇವ್ರಿ, ಅವ್ನು ಎಲ್ಲೆಲ್ಲೂ ಸುಮ್ಮನೆ ಮಾಡೋಣ ಅಂಬಲ್ ಬರೀ ಆಗ್ಲಲ್ಲ, ಬೆಂಗಳೂರಿಂದ ಬರೋದೇ ಆಗುತ್ತೆ. ಏನು ಮಾಡೋಣಪ್ಪ ನೋಡು. ಇನ್ನು ಮಣ್ಣಿನ ಒಗೆಯವ್ರು ಒಟ್ಟುನು ನಾನು ಅಯ್ಯೋ ದೇವ್ರೆ, ದುಡ್ಡು ಇದ್ದಿದ್ದಲ್ಲ ಬಿಡು, ಸಾಮಾನೆಲ್ಲ ತಾಂಬ್ತಾರೆ ಅಂತ ಕೊಟ್ಟು ಕಳಿಸ್ತೆ. ಊಟನು ಎಲ್ಲ ಪ್ರತಿಯೊಂದು ಕಳಿಸಿದ್ವಿ, ಮಾಡ್ಕೊಂಡು ಉಣ್ಕೊಂಡು ಇರೋಕ್ಕಾಗ್ದಲ್ಲ ನೋಡಪ್ಪ. ಎಂತೆಂಥವ್ರು ಹೆಂಗೆ ದುಡ್ಕೊಂಬತ್ತಾರೆ ಬೆಂಗಳೂರಾಗಿ. ಇವ್ರಿಗೆ ಏನಾಗೈತಿ ಇವ್ರಿಗೆ? ಆ ಹುಡುಗಿನೂ ಅಂತ ಇದ್ದಿ. ಅದು ಹೋಗೋಣ ಅಂಬುತ್ತಂತ. ಅದು ಹೋದಾಗಿಂದನೂ ಇರೋಕ್ಕಾಗಲ್ಲ ಅಂತೈತಂತಿ. ಅಲ್ಲ, ಇರಬೇಕಾ ಬೇಡವ ಸುಮ್ಮನೆ ಅತ್ತ. ಅಲ್ಲ, ಎಷ್ಟು ಕಷ್ಟ ಇವಾಗ. ಇಲ್ಲಿ 100 ರೂಪಾಯಿ ದುಡ್ಡು ದುಡಿಯೋದು, ಕೂಲಿ ಹೋಗೋದು, ಬಿಸ್ಲಾಗ ದುಡಿಯೋದು ಎಷ್ಟು ಕಷ್ಟ. ದುಡ್ಕೊಂಡು ಹೆಂಗೆ ಇರೋದ ಇವಾಗ? ಅವ್ನಿಗೆ 20 ಸಾವಿರ ಸಿಗುತ್ತೇನ? ಒಂದು 5 ಸಾವಿರ ಖರ್ಚಾಗಿ 15 ಸಾವಿರ ಉಳಿತೈತೆ ಕಣ್ ಪಾಪ. ಯಾತಜ್ಜಿ ಹಂಗೆ ಮಾತಾಡ್ತೀರಾ? ಅಜಾವ್, ಹಾಂ, ನಮ್ಮ ಶ್ರೀನಿವಾಸರು ಬರ್ತಾರಂತ ಬೆಂಗಳೂರಿಂದ. ಆಗಲ್ಲ ಅಮ್ಮ, ರೇಖುಗೆ ವಾಂತಿ ಆಗುತ್ತೆ, ಇಲ್ಲಿ ಊಟ ಸೇರ್ತಿಲ್ಲ, ಅದಕ್ಕೆ ಬತ್ತೀವಿ ಅಂತ ಹೇಳಿ ಫೋನ್ ಮಾಡಿದ್ರು ಕಣಜ್ಜ ಇವಾಗಿನ. ಹೌದೇ? ಫೋನ್ ಮಾಡಿದ್ರೇನು? ಅಯ್ಯೋ ದೇವ್ರಿ, ಯಾಕನ್ ಬತ್ತವತ್ತಿ ಹುಡುಗರು ಅಲ್ಲೇ ಇರೋದ ದುಡ್ಕೊಂಡು? ಆಗಲ್ವಂತೆ ರೇಖು ಮನೆ ಕೇಳೋಣ ಸೆನಕ್ಕಿಲ್ವಂತೆ, ಅಲ್ಲೇ ಓದಾಳು. ಅಕ್ಕಿ ಅಯ್ಯೋ ದೇವ್ರೆ, ನಾವು ಅವನಂತೂ ಮೆತ್ತನಾದ್ರೆ ಇವಳಂತೂ ಚುರುಕಾಗಿದ್ದಾಳೆ, ಯಾತ್ರಾಗನ ದುಡಿತಾಳೆ ಅಂತ ಅಂದ್ಕೊಂಡಿದ್ವಿ. ಹುಡುಗಿನೂ ಅದೇ ಮಕ್ಕ ಇಳೆ ಬಿಡುತ್ತು ಹೋಗತ್ತ. ಬೇಡತ್ತ, ಇನ್ನೇನು ಮಾಡೋಕ್ಕಾಗುತ್ತೆ. ಬಂದು ಬರ್ತಾರತ್ತ. ನೀನು ಪಾಪ ಊರಿಗೆ ಹೋಗಿ ಬರೋಕ್ಕಿಲ್ಲ ಏನಪ್ಪ? ಹುಡುಗರ್ನ ನಾನು ನೋಡ್ಕೆ ಬರ್ಬೋದಾಗಿತ್ತು. ಹೋಗ್ತೀನಿ ಅಮ್ಮ, ಇವತ್ತು ಹೋಗಿ ಬರ್ತೀನಿ ಹೇಳು, ಆಮೇಲೆ ಹೋಗ್ತೀನಿ. 1-2 ಕರ್ಜಿಕಾಯಿ ಇದಾವೆ, ಕರ್ಜಿಕಾಯಿ ತಗೊಂಡು ಹೋಗಪ್ಪ ಹುಡುಗರಿಗೆ. ಸರಿ ಕಣ, ಮಾತು. ಅಪ್ಪನ ಬಾ ಪಾಪ, ನೀನು ಉಂಬಾಕ್, ನೀನು ಅತ್ತೆ ಹೋಗ್ಬೇಡ, ಓದಾನು. ಅತ್ತೆ ಹೋಗ್ತಾನೆ ಎತ್ಲಾಗನ ಹೋದ್ರಿ ಬರಲ್ಲ. ರಪ್ಪನ ಉಂಬಾಕ್ ನಮ್ಗೆ ಹಂಗೆ ಕಾತ್ನ ಕೂಕೊಂಡು ಸಾಕಾಗುತ್ತೆ. ಅಲ್ಲ ನೋಡಜ್ಜೆ, ವಾಲೇನಿ ಬರ್ತೀವಿ ಅಂತ ಇನ್ನು ಮನೆಯಿಂದ ಹೋಗಿ ಗನ್ವಂಗೆ ನೋಡಪ್ಪ. ಅವ್ರು ನೋಡು ಮಾದೇವಮ್ಮರು
ಅವ್ರು ಹೋಗಾಲೆ 10 ವರ್ಷ ಆಯ್ತು. ಇವ್ರು ನೋಡು ರತ್ನಮ್ಮರು ಅವ್ರು ಅಲ್ಲಿ 8 ವರ್ಷ ಆಯ್ತು ಹೋಗಿ. ಅವ್ರು ನೋಡು ಆ ಕಡೆಗೆ ಅವ್ರು ಶಾಂತಮ್ಮರು ಅವ್ರೊಂದು 5-6 ವರ್ಷ ಆಯ್ತು. ಅಜ್ಜೋ ಇವರು ಮಾದೇವಮ್ಮರು ಎಷ್ಟೊಂದು ಒಡವೆ ಮಾಡ್ಸ್ಕೊಂಡಾರ ಅಜ್ಜ ಬೆಂಗ್ಳೂರಿಗೆ ಹೋಗಿ. ಸಾರ ಮಾಡ್ಸ್ಯವ್ರಿ, 2 ಹಳೆದ ನೆಕ್ಲೆಸ್ ಮಾಡ್ಸ್ಯವ್ರಿ, ಎಲ್ಲ ಮಾಡ್ಸ್ಯಾರಿ. ಇವಕ್ಕೇನು ಮುಂದೈತಿ ಅಲ್ಲ, ಇನ್ನೂ 50,000 ನಿಂತ್ಕಾಕಿಲ್ಲ. ಅಲ್ಲೇ ಬತ್ತಿ ಬೆಂಗಳೂರಿಂದ ಅಂತಾರೆ. ಯಾರು ಹೇಳ್ತಾರಮ್ಮ ಅವ್ರಿಗೆ ಗೊತ್ತಾಗ್ಬೇಕು. ಇಲ್ಲೇ ಮೊದಲೇ ಆಡ್ಕೊಂತಾರೆ, ಮೊದಲೇ ಬೆಂಗಳೂರಿಂದ ಅದೇ ಬರ್ತಾರೆ ಅಂತಾರೆ. ಅಂಥದ್ರಾಗ ಇವು ಸುಮ್ಮನೆ ಎಲ್ಲನೂ ಅಂತ ಕಚ್ಕೊಂಡು ಮಾಡಲ್ಲ. ಸುಮ್ಮತ್ತೆ ಹಾರಾಡ್ತಾರೆ ಮರ್ಮರಕ್ಕೆ. ಒಂದು ಮರದಾಗ ಇರ್ತೀವಿ ಎಂಬಲ್ಲ, ಬರೀ ಮರ್ಮರಕ್ಕೆ ಹಾರಾಡ್ತಾರೆ. ಹೋಗತ್ತ ಎಂತೆಂಥವ್ರಿಗೆ ಹೆಂಗೆ ಹುಡ್ಕೋತ ಇರ್ತಾರಲ್ಲ ಅಜ್ಜ, ಅವ್ರು ಹೆಂಗೆ ಇರ್ತಾರೆ ಮಂಗಾವತ್ತು. ನಮ್ಮ ಹುಡುಗರು ಯಾಕೆ ಹಿಂಗೆ ಆಡ್ತಾರಪ್ಪ ಮಂಗಾವತ್ತು. ಹೋಗತ್ತ ಅಯ್ಯ ದೇವ್ರಿ, ನಮ್ಮ ಹುಡುಗರು ಯಾಕಪ್ಪ ಹಿಂಗೆ ಆಡ್ತಾವೆ ಮಂಗಾಗುತ್ತೆ. ಹೋಗು. ಎಂತೆಂಥವ್ರಿಗೆ ಹೆಂಗೆಂಗೋ ಅಡ್ಜಸ್ಟ್ ಆಗಿ ಬೆಂಗಳೂರಾಗೆ ಹಿಂಗಿರ್ತಾರೆ ಎಂತ ಸೇರಾಕಿ. ನಮ್ಮ ಹುಡುಗರಿಗೆ ಏನಾಗೈತಪ್ಪ. ಹೋಗತ್ತ ಯಾಕೆ ಏನಾನ ಆಗೈತೇನ ಕಣಜ್ಜ, ಏನಾನ ಯಾಕೆ ಕೆಲ್ಸಗಳೇ ಇದಾಗಲ್ಲ. ಎಲ್ಲನೇ ಯಾಕನ್ನ ಶಾಸ್ತ್ರಪತ್ರನ ಕೇಳಬೇಕು. ಏನಾಗಿಲ್ಲ ಸುಮ್ಮನಿರತ್ತ ನೀನು. ಸುಮ್ಮನೆ ಯಾಕೆ ಹಂಗೆ ಇದು ಮಾಡ್ಕೊಂಬಕ್ಕೆ ಹೋಗ್ತೀಯ? ಏನು ಅದಕ್ಕೆ ನೀನು ಶಾಸ್ತ್ರ ಯಾತಕ್ಕೆ ಕೇಳಕ್ಕೆ ಹೋಗ್ತೀಯ? ಶಾಸ್ತ್ರನೂ ಕೇಳಬೇಡ, ಯಾತಕ್ಕೆ ಕೇಳಬೇಡ. ಏನಾಗಿಲ್ಲ, ಅವರೆಲ್ಲ ಅಂತ ಮಾಡಿದಾರ್ದಕ್ಕೆ ಅಷ್ಟೇನೆ. ಅದಕ್ಕೆ ಹಂಗೆ ಹೇಳ್ತಾರೆ ಅಷ್ಟೇ, ಏನಾಗಿಲ್ಲ. ಏನು ಸುಮ್ಮನೆ ಮಾಡ್ಬೇಕು ಎಲ್ಲನೂ ಅಂತಾಗ ನೋಡು. ನೋಡು ಅವರು ನಾಗಪ್ಪ ಅವ್ನಿಗೆ ಒಂದೇ ತಾಗೆ ಮಾಡ್ತಾ ಇದ್ದಾನೆ ಬೆಂಗ್ಳೂರಿಗೆ ಹೋದಾಗ ಬರೇನೆ 2,000 ರೂಪಾಯಿ ಕೊಡೋದಂತಮ್ಮ. ಈಗ 25-30 ಸಾವಿರ ತನಕ ಸಂಬಳ ತಂತಾನಂತೆ. ಒಂದೇ ತಾಗೆ ಅಲ್ಲೇ ಯೋಸ್ತಿನಿಂದ ಹೋದಾಗಿಂದ ಅಲ್ಲೇ ಅಂತಿ ಹಸಿ ಕಿಸಿ ಕದ್ಲಿಲ್ವಂತಿ, ಹೆಂಗೆ ಮಾಡಿರೋದಂತಿ. ಹಾಗಂಗೆ ಮಾಡ್ಬೇಕಣಜ್ಜ, ಒಂದೇ ತಗೇನಿ. ಅಯ್ಯೋ ನಮ್ಮ ಶ್ರೀನಿವಾಸಪ್ಪ ಅದು ಯೋಸ್ತಕ್ಕೆ ಹೋಗತ್ತ. ಒಂದು 14 ಚೇಂಜ್ ಮಾಡೈತೆ, ಅಚ್ಚ ಆಗಲ್ಲ. ಏನಾನ ಇದ್ರೆ ಕಣಜ್ಜವು, ಕೈ ಸೆಟ್ಗೆ ಏನಾನ ಇದ್ರೇನೆ ಹಿಂಗೆ ಆಗೋದು. ಯಾತ್ರಿ ಸುಮ್ಕಿರತ್ತ. ನೀನು ಬರೀ ಅದು ನಂಬ್ತೀಯ ಯಾವಾಗ್ಲೂ. ಯಾಕೆ ಹಿಂಗೆ ಮಾತಾಡ್ತೀರಾ? ತಿಳ್ಕೊಂಡು ಸಣ್ಣಿಂಗಮ್ಮ. ಈಗಳೇ ನಮ್ಮ ಶ್ರೀನಿವಾಸರು ಬೆಂಗಳೂರಿಂದ ಬೋದ್ತಾರೆ ಅಂತೆ. ನಮ್ಮ ರೇಖಮ್ಗೆ ವಾಂತಿ ಆಗುತ್ತ, ಸುಸ್ತಾಗುತ್ತಂತೆ. ಅದಕ್ಕೆ ಬೊಚ್ಚು ಕಣಮ್ಮ ಯಮ್ಮ ಖಾಲಿ ಮಾಡ್ಕೊಂಡು ಅಂತ ಹೇಳಿ ಫೋನ್ ಮಾಡಿದ್ರಪ್ಪ. ಯಾವ ಬರ್ತಾರ ನಾಳೆ ಕನ್ನಡದ ಬರ್ಬೋದೇನ ಕಣೆ. ನಾವು ಅಚ್ಚೆ ಅಂತಂತರ್ಗೆ ಹೆಂಗೆ ಅಡ್ಜಸ್ಟ್ ಆಗುತ್ತೆ. ನಮ್ಮ ಹುಡುಗರಿಗೆ ಯಾಕೋ ಬೆಂಗಳೂರು ಆಗ್ಬತ್ತಿಲ್ಲ ಅಂತ ಮಾತಾಡ್ತಿದ್ವಿ. ಬರ್ತಾರಂತೆ ನಂಗರಿ. ಅಯ್ಯೋ ಶಿವಿ ಮಣ್ಣಿನ ಹೋದ್ರಲ್ಲಕ್ಕ. ಅಯ್ಯೋ ದೇವ್ರಿ, ನಾಳೆ ಬರ್ತಾರಿ. ಬರ್ತಾರಮ್ಮ. ಇಲ್ಲಿ ಜನಗಳು ಸರಿಯಾಗೆಲ್ಲ ಆಡಿಕೆ ಮತ್ಕು. ಅವ್ರು ನೋಡಿ ಕರಿಯಮ್ಮ ಆಗ್ಲಲ್ಲ ಹಂಗೆ ಅಂತಾಳೆ. ಶ್ರೀಕಂಠಪ್ಪನು ಹಂಗೆ ಅಂತಾನೆ. ಶ್ರೀಕಂಠಪ್ಪ ಕರಿಯಮ್ಮ ಇಬ್ಬರು ಹಂಗೆ ಅಂತಾರೆ. ಆಗಲ್ಲ ಬೆಂಗಳೂರಿಂದ ಓಡ್ಬರ್ತಾನೆ ಅಂತಾರೆ. ಅವ್ರಿಗೆ ಸರಿಯಾಗಿ ನಮ್ಮ ಹುಡುಗ ಅವ್ರಿಗೆ ಚಲವಾಗಿ ಮಾಡ್ತೀನಿ, ಚಲವಾಗಿ ದುಡಿತೀನಿ ಅಂಬಲ್ ಕಣಮ್ಮ. ನೋಡಿ ಮನ್ ನೋಡಿರ್ ಬೀಳಂಗೈತೆ. ನಾವು ಮನೆ ಕಟ್ಟಬೇಕಲ್ಲ ಅಂಬೋದೊಂದು ಸ್ವಲ್ಪನೂ ಇಲ್ಲ. ಏನು ಮಾಡ್ತಿ ಅಲ್ಲ, ಎಲ್ಲನೂ ಅಂತ ಇರ್ಬೇಕಂತ ಹೋಗತ್ತ. ಶ್ರೀನಿವಾಸಪ್ಪಗಂತೂ ಯಾವುದು ಆಗ್ತಿಲ್ಲ ಯಾಕೆ ಕೆಲಸ. ಹೋಗತ್ತ. ಅಯ್ಯೋ ಅಲ್ಲಿ ಬರ್ತಾ ಇದ್ದಾರೆ ಬೆಂಗಳೂರಿಂದ. ಬರ್ಬೇಕು. ಇಲ್ಲಿ ಬಂದ್ರೆ ನೀನು ಅಲ್ಲ ಇವಕ್ಕ ಏನಂಗೆ ನಮ್ಮ ಮಕ್ಕಳು ಹೋಗ್ಯವ್ರಿ ಬೆಂಗಳೂರು ದುಡಿತಾರೆ ಅಂತ ಹೇಳ್ಕೊಂಬೋದು. ಬರ್ಬೇಕಿಲ್ಲಿ. ಎಲ್ಲಿಗೆ ಬರಲಿ ಅವಳು ಎಲ್ಲ ಅಂತಾರೆ ಚೆನ್ನಾಗಿ. ಏನು ಮಾಡೋಣ ಸಣ್ಣಿಂಗಮ್ಮ. ಇದು ಬಂಗಾಳಿ. ಯಾಕ ರಂಗಕಾಯ ಅಂತ ಮಾತಾಡ್ಸ್ಕೊಂಡ್ ಬರುತ್ತೆ. ನಮ್ಮ ಅಜ್ಜಿ ಎಲ್ಲ ವಿಷಯ ಹೇಳುತ್ತಿದ್ರು. ಬುದ್ಧಿ ಹಂಗೆ ಅಂತ ಗೊತ್ತಿಲ್ಲ, ಎಲ್ಲ ಹೇಳುತ್ತಿ. ಬರ್ತಾರೆ ಏನು ಅಂತ. ಇದು ಇವಾಗ ಹೋಗಿ ಎಲ್ಲ ಟಾಮ್ ಸಾರುತ್ತೆ. ಶ್ರೀಕಂಠಪ್ಪನ ಮನೆಗೂ ಜಯಮ್ಮರ ಮನೆಗೂ ಎಲ್ಲನ ಸಾರುತ್ತೆ. ಇವಾಗ ಊರಾಗ ಒಂದು ಮನೆ ಬಿಡಲ್ಲ. ಆಳೆ ಬರ್ತಾರಂತ ಬೆಂಗಳೂರಿಂದ. ರೇಖಮ್ಮ ಶ್ರೀನಿವಾಸಪ್ಪ ಅಲ್ಲಿ ಬೆಂಗಳೂರಾಗೆ ಆಗ್ಲಿಲ್ವಂತೆ, ಅದಕ್ಕೆ ಬರ್ತಾರಂತೆ. ಮನೆ ಖಾಲಿ ಮಾಡ್ಕೊಳಂತೀವ ಟಾಮ್ ಅಡಿತೈತಿದ್ದು. ಇದು ನಮ್ಮ ಅಜ್ಜಿ ಒಂದಿಟ್ಟು ಚೆನ್ನಾಗಿ ಮಾತಾಡ್ಸ್ತಿದ್ದಂಗೆ ನಂಬುತ್ತೆ ಯಾರು ನಾನು. ಇದು ಒಳ್ಳೇದಲ್ಲಿ ಸಣ್ಣಿಂಗಮ್ಮ ಉಂಟಾರ TV9 ಇದ್ದಂಗೆ ಎಲ್ಲ ಅರ್ಥವು ಚೆನ್ನಾಗಿರುತ್ತೆ. ಬಂಗಾಳಿ ಆಡ್ಕೊಂಡು ನಮ್ಮನಿ ಅಂತ ಹೇಳಿ ಮಾತಾಡ್ಸ್ಕೊಂಡು ಎಲ್ಲ ಅರ್ಥಗೂ ಚೆನ್ನಾಗಿರುತ್ತೆ. ಈ ವಿಷಯನ ಫಸ್ಟ್ ಶ್ರೀಕಂಠಪ್ಪಗೆ ಹೇಳ್ಬೇಕು ಹೋಗಿ. ಶ್ರೀಕಂಠಪ್ಪಗೂ ಕರಿಯಮ್ಮಗೂ ಹೇಳ್ಬೇಕು ಹೋಗಿ. ಅವಳಿಗೆ ಹೆಂಗಾನ ಅವ್ರಿಗೆ ಗೊತ್ತಾಗುತ್ತೆ. ನಾಳೆ ಬರ್ತಾರಂತ ಬೆಂಗಳೂರಿಗೆ ಬರಲಿ ಅವಳು. ಒಂದಿಬ್ಬರಳು ಅಣ್ಣ ತಮ್ಮಗಳು ಇಲ್ಲೇ ಇರಲಿ ಅವಳು. ನೋಡ್ತಾ ಇರ್ರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿರಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.